ಇವತ್ತು ನಾನು ಇನ್ನೊಂದು ಸೂಪರ್ ಆಗಿರೋ ಒಂದು ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತೀನಿ ಮತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಈ ಮೊಬೈಲ್ ಏನಂತ ಅಂದರೆ ಲಾವಾ ಅಗ್ನಿ 3 ಅಂತ. ಈ ಮೊಬೈಲ್ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಆ ಪ್ರೈಸ್ ರೇಂಜ್ಗೆ ಒಳ್ಳೆ ಒಂದು ಸ್ಪೆಸಿಫಿಕೇಶನ್ ನೀಡಿರುವಂಥದ್ದು ಲಾವಾದವರು. ಅದೇನೇನು ಸ್ಪೆಸಿಫಿಕೇಶನ್ ನೀಡಿದ್ದಾರೆ, ಏನೇನು ಕೊಂಡು ಬಾಕ್ಸ್ನಲ್ಲಿ ಸಿಗ್ತಿದೆ, ಫಸ್ಟು ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ಲೈಕ್ ಕೊಟ್ಟರೆ ಲೈಕ್ ಕೊಡಿ, ಹಾಗೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಏನಕ್ಕಂದರೆ ಈ ರೀತಿ ಸೂಪರ್ ಆಗಿರೋ ಕಾಂಟೆಂಟ್ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಇದ್ರ ಬಗ್ಗೆ ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಈಗ ಫಸ್ಟು ಬಾಕ್ಸ್ ಓಪನ್ ಮಾಡ್ತಾ ಇದ್ದಾಗ ಸ್ಟ್ರೈಟ್ ನಮಗೆ ಮೊಬೈಲ್ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಒಂದು ಕಾರ್ಡ್ ಸಿಗ್ತಿದೆ. ಈ ಕಾರ್ಡ್ ಏನಂತ ಅಂದರೆ ಸಪೋಸ್ ನಿಮ್ಮೊಂದು ಮೊಬೈಲು ಡ್ಯಾಮೇಜ್ ಆಗೋಯ್ತಂತ ಅಂದರೆ, ವಾಟ್ರಿಂದ ಅಥವಾ ಫಿಸಿಕಲ್ ಡ್ಯಾಮೇಜ್ ಆಯ್ತಂತ ಅಂದರೆ ಫ್ರೀಯಾಗಿ ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತಾರೆ ನಿಮಗೆ. ಮತ್ತು ಇನ್ನೊಂದೇನಂತ ಅಂದರೆ ಈ ಪರ್ಟಿಕ್ಯುಲರ್ ಥಿಂಗ್ನಲ್ಲಿ ಏನಂತ ಅಂದರೆ ಸಪೋಸ್ ಅನ್ಆಥರೈಸ್ಡ್ ಸರ್ವಿಸ್ ಸೆಂಟರ್ಸ್ಗೆ ಹೋಗ್ತೀರಾ, ಅವರು ರಿಪೇರ್ ಮಾಡೋಕ್ಕಾಗಲ್ಲ. ನಿಮ್ಮೊಂದು ಪರ್ಟಿಕ್ಯುಲರ್ ಮೊಬೈಲ್ ಏನೋ ರಿಪೇರಿ ಮಾಡಬೇಕು ಇರುತ್ತೆ. ಇದರಿಂದ ನಿಮ್ಮೊಂದು ಪರ್ಟಿಕ್ಯುಲರ್ ಮೊಬೈಲ್ನ ರಿಪ್ಲೇಸ್ ಮಾಡಿ ಕೊಡ್ತಾರೆ. ಅದು ಕೂಡ ಫ್ರೀಯಾಗಿ ನೀವು ರಿಪ್ಲೇಸ್ಮೆಂಟ್ ಮಾಡ್ಕೊಬೋದು ನಿಮ್ಮೊಂದು ಪರ್ಟಿಕ್ಯುಲರ್ ಮೊಬೈಲ್ಗೆ. ಅಕಸ್ಮಾತ್ ಏನಾದರೂ ಹಾರ್ಡ್ವೇರ್ ಕಂಡೀಷನ್ ಆದರೆ, ಉದಾಹರಣೆಗೋಸ್ಕರ ಮದರ್ ಬೋರ್ಡು ಡ್ಯಾಮೇಜ್ ಆಯಿತು ಅಥವಾ ಗ್ರೀನ್ ಲೈನ್ ಇಶ್ಯೂ, ಈ ರೀತಿ ಇಶ್ಯೂಸ್ ಬಂದರೆ ನೀವು ನಿಮ್ಮೊಂದು ಮೊಬೈಲ್ನ ಫ್ರೀಯಾಗಿ ರೀಪ್ಲೇಸ್ ಮಾಡ್ಬೋದಂತ ಈ ಕಾರ್ಡ್ ನಮಗೆ ಹೇಳ್ತಾ ಇರುವಂಥದ್ದು ಇಲ್ಲಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸಿಮ್ ಎಲೆಕ್ಷನ್ ಪಿಕ್ ಸಿಗ್ತಿದೆ ಮತ್ತು ಪ್ಲಾಸ್ಟಿಕ್ ಕೇಸ್ ನಮಗೆ ಸಿಗ್ತಿದೆ, ಕ್ಲಿಯರ್ ಕೇಸ್ ಇದು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ 68 ವಾಟ್ಸ್ 66 ವಾಟ್ಸ್ ಅಡ್ಯಾಪ್ಟರ್ ಸಿಗ್ತಿದೆ. ಮತ್ತು ನೆಕ್ಸ್ಟು ಟೈಪ್ ಸಿ ಟು ಟೈಪ್ ಸಿ ಕೇಬಲ್. ಮೊದಲ ಬಾರಿ ಟೈಪ್ ಸಿ ಟು ಟೈಪ್ ಸಿ ಕೊಡ್ತಿದ್ರು ಲಾವಾದವರು, ತುಂಬ ಇಷ್ಟ ಆಯಿತು. ಇಷ್ಟು ಕಾಂಟೆಂಟ್ ಬಾಕ್ಸ್ನಲ್ಲಿ ಸಿಗ್ತಿದೆ. ಎಲ್ಲ ಕಾಂಟೆಂಟ್ ನಮಗೆ ಬಾಕ್ಸ್ನಲ್ಲಿ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಮೊಬೈಲ್ ಬಗ್ಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ನಮಗೆ ಫ್ರಂಟ್ ಬಂದ್ಬಿಟ್ಟು ನಮಗೆ ಡ್ರ್ಯಾಗನ್ ಟ್ರೈಲ್ ಪ್ರೊಟೆಕ್ಷನ್ ಸಿಗ್ತಾ ಇರುವಂಥದ್ದು. ಮತ್ತು ಬ್ಯಾಕ್ ಬಂದ್ಬಿಟ್ಟು ಗ್ಲಾಸ್ ಪ್ರೊಟೆಕ್ಷನ್ ಸಿಗ್ತಿದೆ, ಯಾವುದಂತ ಹೇಳಿಲ್ಲ ಇನ್ನು. ಆದರೆ ಸೈಡ್ ಬಂದ್ಬಿಟ್ಟು ನಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಿದೆ. ಮತ್ತು ಮೊಬೈಲ್ ಹಿಡ್ಕೊಂಡು ಆ ಕೈಯಲ್ಲಿ ತುಂಬ ವೇಟ್ ಹೊಂದಿರುವಂಥದ್ದು ಅಂತಲೇ ಹೇಳ್ಬೋದು. ಎಲ್ಲ ಬಿಲ್ಡ್ ಕ್ವಾಲಿಟಿ ಪ್ಲಾಸ್ಟಿಕ್ ಗ್ಲಾಸ್ ಇದ್ರೂ ಒಳಗಡೆ ಏನಿದೆ ಮೆಟೀರಿಯಲ್ಸ್ ಇದೆಲ್ಲ ಅಲ್ಯೂಮಿನಿಯಂ ಅಲಾಯಿಂದ ಮಾಡಿದಿರಂತೆ. ಇದರಿಂದ ಚೆನ್ನಾಗಿ ಇರುವಂಥದ್ದು ವೇಟು 212 ಗ್ರಾಮ್ಸ್ ಹೊಂದಿರುವಂಥ ವೇಟ್ ನಮಗೆ ಸಿಗ್ತಿದೆ. ಥಿಕ್ನೆಸ್ ಕೂಡ ಚೆನ್ನಾಗಿ ಸ್ಲಿಮ್ ಆಗಿ ಹೊಂದಿರುವಂಥದ್ದು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದರ ಮೇನ್ ಹೈಲೈಟ್ ಏನಂತ ಅಂದರೆ ಹಿಂದೆ ಇನ್ನೊಂದು ಅಡಿಷ್ನಲ್ ಡಿಸ್ಪ್ಲೇ ಸಿಗ್ತಿದೆ. ಈ ಡಿಸ್ಪ್ಲೇ ಏನು 1.76 ಇಂಚಸ್ ಹೊಂದಿರುವಂಥದ್ದು ಮಲ್ಟಿ ಫಂಕ್ಷನಲಿ 2D AMOLED ಡಿಸ್ಪ್ಲೇ. ಇದು ಒಂದು ಸೂಪರ್ ವಿಷಯ ಅಂತ ಹೇಳ್ಬೇಕು. ಇದರಲ್ಲಿ ಏನೇನು ನಮ್ಗೆ ಫಂಕ್ಷನ್ ಆಗ್ಬೋದು ಅಂತ ಅಂದರೆ ವಿಜೆಟ್ಸ್ ಎಲ್ಲ ಆ್ಯಡ್ ಮಾಡ್ಬೋದು. ಈಗ ಸಪೋಸ್ ಕೆಳಗಡೆ ಸ್ಕ್ರಾಲ್ ಮಾಡ್ತೀರಾ ಅಂತ ಅಂದರೆ ಒಂದು ಪ್ಯಾಟರ್ನ್ ಬರುತ್ತೆ, ಸೆಟ್ ಮಾಡಿರ್ತೀರ ಫಸ್ಟೇ. ನೀವು ಅದನ್ನ ಓಪನ್ ಮಾಡಿದ್ರೆ ನೋಟಿಫಿಕೇಶನ್ ನೋಡ್ಬೋದಲ್ಲಿ. ಇದು ಪ್ರೈವಸಿಗೋಸ್ಕರ ತಂದಿದ್ದಾರೆ, ಇದು ಒಂದು ಒಳ್ಳೆಯ ವಿಷಯ. ಮತ್ತು ನೋಡ್ತಾ ಇರ್ಬೋದಲ್ಲ, ಅದೊಂದು ಡಾಗ್ ಇದೆ ಮಿಡಲಲ್ಲಿ, ಅದು ಬಂದ್ಬಿಟ್ಟು ಅಗ್ನಿಯಸ್ ಫ್ಯೂರ್ ಅಂತಾರೆ. ಫ್ಯೂರಿ ಆ ಪರ್ಟಿಕ್ಯುಲರ್ ಡಾಗ್ದು ಹೆಸರು. ಸೈಡಲ್ಲಿ ನೋಡಿದಾಗ ಮ್ಯೂಸಿಕ್ ಸಿಗುತ್ತೆ, ಕ್ಯಾಮ್ರಾ ಸಿಗುತ್ತೆ, ಮತ್ತು ಹೇಗೆ ನಮಗೆ ಸ್ಮಾರ್ಟ್ ವಾಚಲ್ಲಿ ಸಿಗುತ್ತೆ ಅಂತ ಒಂದು ಫೀಚರ್ ಎಲ್ಲ ಈ ಪರ್ಟಿಕ್ಯುಲರ್ ಡಿಸ್ಪ್ಲೇನಾಗಿ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು. ಎಲ್ಲ ಒಂದು ಆಲ್ಮೋಸ್ಟ್ ಫೀಚರ್ ಸಿಗ್ತಾ ಇರುವಂಥದ್ದು. ಇನ್ನು ಬೇಕಾದ್ರೆ ನೀವು ಈ ಪರ್ಟಿಕ್ಯುಲರ್ ಏನಿದೆ ಡಿಸ್ಪ್ಲೇನ ಬೇಕಾದ್ರೆ ಎಡಿಟಿಂಗ್ ಮಾಡ್ಬೋದು, ಆಮೇಲೆ ಸೆಟ್ ಮಾಡ್ಕೊಬೋದು ಎಲ್ಲೆಲ್ಲಿ ಬೇಕು ನಿಮ್ಮೊಂದು ಪರ್ಟಿಕ್ಯುಲರ್ ಸೆಟ್ಟಿಂಗ್ಸ್ನೆಲ್ಲ ಅವಾಗ ಮಾಡ್ಕೊಬೋದು. ಆದರೆ ನನಗೆ ಇಷ್ಟ ತುಂಬ ಫೀಚರು ಕ್ಯಾಮ್ರಾ ಫೀಚರ್, ಅಲ್ಲೇ ಕ್ಯಾಮ್ರಾ ಥರ ಯೂಸ್ ಮಾಡ್ಕೊಬೋದು. ಒಂಥರ ಹೆಂಗೆ ಫ್ರಂಟ್ ಡಿಸ್ಪ್ಲೇ ಐತೆ ಹಾಗೆ ಕೂಡ ಆ ಪರ್ಟಿಕ್ಯುಲರ್ ಮಿನಿ ಡಿಸ್ಪ್ಲೇ ಐತಲ್ಲ, ಅದು ಕೂಡ ಆ ರೀತಿ ನಾವು ಆಲ್ಮೋಸ್ಟ್ ಯೂಸ್ ಮಾಡ್ಬೋದು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಮಗೆ ಅಂತಲೇ ಹೇಳ್ಬೋದು ಆ ಪರ್ಟಿಕ್ಯುಲರ್ ಡಿಸ್ಪ್ಲೇ. ಮತ್ತು ಇದು ಕಲರ್ ಬಂದ್ಬಿಟ್ಟು ಇದ್ರ 2 ಕಲರ್ ಐತೆ. ಒಂದು ಬಂದ್ಬಿಟ್ಟು ಹೀಟರ್ ಬ್ಲೂ ಅಂತ ನನ್ನ ಹತ್ರ ಇರುವಂಥದ್ದು, ಇನ್ನೊಂದು ಬಂದ್ಬಿಟ್ಟು ವೈಟ್ ಕಲರ್ ನಮಗೆ ಸಿಗ್ತಿದೆ. ಈ ಮೊಬೈಲ್ ಬಗ್ಗೆ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕಂದ್ರೆ ಸ್ಕ್ರೀನಲ್ಲಿ ತೋರಿಸ್ತಾರೆ ನಿಮಗೆ. ಮೇನ್ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತ ಅಂದರೆ 6.78 ಇಂಚಸ್ ಹೊಂದಿರುವಂಥ ಒಂದು 3D ಕರ್ವ್ಡ್ AMOLED ಡಿಸ್ಪ್ಲೇ ಸಿಗ್ತಿದೆ. 120 Hz ರಿಫ್ರೆಶ್ ರೇಟ್ ಡಿಸ್ಪ್ಲೇಗೆ. ಈ ಡಿಸ್ಪ್ಲೇಗೆ 1200 ನಿಟ್ಸ್ ಬ್ರೈಟ್ನೆಸ್ ಹೊಂದಿರುವಂಥದ್ದು. ಹಾಗೂ ಕೂಡ ಈ ಡಿಸ್ಪ್ಲೇಗೆ HDR10+. ಆಮೇಲೆ ಈ ಡಿಸ್ಪ್ಲೇ 10 ಬಿಟ್ ಡಿಸ್ಪ್ಲೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಡಿಸ್ಪ್ಲೇ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂತ ಅಂದರೆ ಚೆನ್ನಾಗಿ ಇಂಪ್ರೆಸ್ ಮಾಡ್ತು, ಚೆನ್ನಾಗಿದೆ ಡಿಸ್ಪ್ಲೇ, ಪರವಾಗಿಲ್ಲ ಈ ಪ್ರೈಸ್ ರೇಂಜ್ಗೆ. ಅದು AMOLED ಡಿಸ್ಪ್ಲೇ ಸಿಗ್ತಿದೆ. ಮುಂಚೆ ಎಲ್ಲ ನಿಮಗೆ ಬ್ಯಾಕ್ ಒಂದು ಡಿಸ್ಪ್ಲೇ ಸಿಗ್ತಿದೆ 1.76 ಇಂಚಸ್ ಹೊಂದಿರುವಂಥ ಡಿಸ್ಪ್ಲೇ. ಇದು ಬಂದ್ಬಿಟ್ಟು
ಹೇಳಿದ್ನಲ್ಲ ಮಲ್ಟಿ ಫಂಕ್ಷನಿಂಗ್ 2D AMOLED ಡಿಸ್ಪ್ಲೇ ಸಿಗ್ತಿದೆ. ಇದು ಕೂಡ ಚೆನ್ನಾಗಿದೆ ಕೂಡ ಡಿಸ್ಪ್ಲೇ ಕ್ಲಾರಿಟಿ. ಎರಡು ಡಿಸ್ಪ್ಲೇ ಬ್ಯಾಕ್ ಆ್ಯಂಡ್ ಫ್ರಂಟ್ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಪ್ರಾಸೆಸರ್ ಬಗ್ಗೆ ಮಾತಾಡಬೇಕಂತ ಅಂದರೆ ಮೀಡಿಯಾಟೆಕ್ ಡೈಮೆನ್ಸಿಟಿ 7300X ಪ್ರಾಸೆಸರ್ ಸಿಗ್ತಾ ಇರುವಂಥದ್ದು. ಈ ಪ್ರೈಸ್ ರೇಂಜ್ಗೆ ಮೊಟ್ಟ ಮೊದಲ ಬಾರಿ 4nm ಪ್ರಾಸೆಸರ್ ಸಿಗ್ತಾ ಇರುವಂಥದ್ದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು BGMI PUBG ನೀವು ಆಡ್ಬೋದು 60 FPS ವರೆಗೂ ಈ ಪರ್ಟಿಕ್ಯುಲರ್ ಪ್ರಾಸೆಸರು ಸಪೋರ್ಟ್ ಮಾಡುತ್ತೆ. ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇದೆಲ್ಲ ಸೂಪರಾಗಿ ನಾವು ಗೇಮಿಂಗ್ ಆಡ್ಬೋದು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಮ್ ರೋಮ್ ಬಗ್ಗೆ ಮಾತಾಡಬೇಕಂತ ಅಂದರೆ 8GB 128GB 8GB 256GB ಸಿಗ್ತಿದೆ. ನಮಗೆ LPDDR5 ಸಿಗ್ತಿದೆ. UFS 3.1 ಸಿಗ್ತಾ ಇರುವಂಥದ್ದು ಚೆನ್ನಾಗಿದೆ. ರ್ಯಾಮ್ ರೋಮು ನನಗೆ ತುಂಬ ಇಂಪ್ರೆಸ್ ಮಾಡ್ತಂತಾನೆ ಹೇಳ್ಬೋದು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ರು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂತ ಅಂದರೆ ನಮಗೆ 5000 mAh ಕೆಪಾಸಿಟಿ ಹೊಂದಿರುವಂಥ ಬ್ಯಾಟ್ರಿ ಸಿಗ್ತಿದೆ. ಹಾಗೂ ಕೂಡ 66 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಸಿಗ್ತಾ ಇರುವಂಥದ್ದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು 5000 mAh ಬ್ಯಾಟ್ರಿ ಆರಾಮಾಗಿ ಒಂದು ಫುಲ್ ವರ್ಕಿಂಗ್ ಡೇ ಯೂಸ್ ಮಾಡ್ಬೋದು. ಆಮೇಲೆ 66 ವಾಟ್ಸ್ ಫಾಸ್ಟ್ ಚಾರ್ಜಿಂಗು ಕೇವಲ ನಿಮಗೆ 1 ಅವರ್ ಅಥವಾ 3/4 ಅವರ್ ಅಷ್ಟರಲ್ಲಿ ಬೇಗ ನಿಮ್ಮೊಂದು ಪರ್ಟಿಕ್ಯುಲರ್ ಏನಿದೆ ಮೊಬೈಲ್ ಬ್ಯಾಟ್ರಿ 0 to 100% ಬೇಗ ಚಾರ್ಜ್ ಆಗುತ್ತೆ. ಚೆನ್ನಾಗಿದೆ ಫಾಸ್ಟ್ ಚಾರ್ಜಿಂಗು. ಇದು ನನಗೆ ತುಂಬ ಇಷ್ಟ ಆಯಿತು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಡಸ್ಟ್ ಪ್ರೂಫ್ ಹೊಂದಿರುವಂಥದ್ದು ಅದೇನೆಂದರೆ IP64 ಡಸ್ಟ್ ಆ್ಯಂಡ್ ಸ್ಪ್ಲಾಶ್ ರೆಸಿಸ್ಟೆನ್ಸ್ ಸಿಗ್ತಾ ಇರುವಂಥ ಫುಲ್ ಡಸ್ಟ್ ಪ್ರೂಫು ಆದರೆ ಸ್ಪ್ಲಾಶ್ ಪ್ರೂಫ್ ಅಷ್ಟೇ ಸಿಗ್ತಿದೆ. ನೀವು ಡೈರೆಕ್ಟ್ ನೀರಿಗೆ ಎತ್ಕೊಳ್ಳೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಡ್ಯಾಮೇಜ್ ಆಗುತ್ತೆ ಮೊಬೈಲು. ಮತ್ತು ಈ ಪರ್ಟಿಕ್ಯುಲರ್ ಮೊಬೈಲು ಚಿಕ್ಕ ರೇಂಜ್ ಐತಲ್ಲ ಅದು ಮಾತ್ರ ತಡೆಯೋಕ್ಕೆ ಸಾಧ್ಯ. ಇದೊಂದು ಚೆನ್ನಾಗಿದೆ, ಫ್ಯೂಚರ್ ಪರವಾಗಿಲ್ಲ, ಓಕೆ ಅನಿಸ್ತು ನನಗೆ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕಮ್ಯುನಿಟಿವಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ Wi-Fi 6E ಸಪೋರ್ಟ್ ಹೊಂದಿರುವಂಥದ್ದು ಇದರಲ್ಲಿ. ಮತ್ತು ಬ್ಲೂಟೂತ್ 5.4 ಸಪೋರ್ಟ್ ಇದೆ. ಮತ್ತು ಕೊನೆಯದಾಗಿ ಬಂದ್ಬಿಟ್ಟು ಏನಂತ ಅಂದರೆ ಸಾಫ್ಟ್ವೇರ್ ಅಪ್ಡೇಟ್ ಬಗ್ಗೆ ಮಾತಾಡಬೇಕಂತ ಅಂದರೆ ಇದು ನಮಗೆ ಔಟ್ ಆಫ್ ದ ಬಾಕ್ಸ್ Android 14 OS ಸಿಗ್ತಿದೆ. ಮತ್ತು ಈ ಪರ್ಟಿಕ್ಯುಲರ್ ಏನಿದೆ ಮೊಬೈಲ್ಗೆ ಗ್ಯಾರಂಟಿ ಬಂದ್ಬಿಟ್ಟು 3+4 3 years ಆಂಡ್ರಾಯ್ಡ್ ಅಪ್ಡೇಟ್ಸ್, 4 years ನಮಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಿದ್ದಾರೆ. ಪರವಾಗಿಲ್ಲ, ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕೊನೆಯದಾಗಿ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂತ ಅಂದರೆ ನಮಗೆ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 50 MP ಸಿಗ್ತಾ ಇರುವಂಥದ್ದು ವಿತ್ OS + EIS ಸೋನಿ ಸೆನ್ಸರು, 8 MP ಟೆಲಿಫೋಟೋ ಕ್ಯಾಮ್ರಾ. ಇದು ನಮಗೆ 30x ಸೂಪರ್ ಝೂಮು, 3x ಆಪ್ಟಿಕಲ್ ಝೂಮ್ ಆಗುತ್ತೆ, 8 MP ಅಲ್ಟ್ರಾವೈಡ್ ಕ್ಯಾಮ್ರಾ, 3 ಕ್ಯಾಮ್ರಾ ಸಿಗ್ತಿದೆ. ಮೇನ್ ಕ್ಯಾಮ್ರಾ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಚಿಂದ್ಯಾ ಫೋಟೋಸ್ ತಗೊಳುತ್ತೆ ಅಂತಲೇ ಹೇಳ್ಬೋದು. ಸ್ಕ್ರೀನ್ ತೋರಿಸ್ತಾರೆ ನಿಮಗೆ ಉದಾಹರಣೆಗೋಸ್ಕರ ಕೆಲವೊಂದು ಸ್ಯಾಂಪಲ್ ಎಲ್ಲ ಚೆನ್ನಾಗೆಲ್ಲ ಫೋಟೋಸ್ ತಗೊಳುತ್ತೆ. ಮೇನ್ ಕ್ಯಾಮ್ರಾ ಬಿಟ್ಟು ಮಿಕ್ಕಿದೆಲ್ಲ ಕ್ಯಾಮ್ರಾ ಓಕೆ, ಆದರೆ ಈ ಪರ್ಟಿಕ್ಯುಲರ್ ಮೇನ್ ಕ್ಯಾಮ್ರಾ ಚಿಂದ್ಯಾಗ ಮಾತ್ರ ಫೋಟೋಸ್ ತಗೊಳುತ್ತೆ. ಇದೊಂದು ತುಂಬ ಇಷ್ಟ ಆಗುತ್ತೆ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಟೆಲಿಫೋಟೋ ಕ್ಯಾಮ್ರಾ, ಇದು ಕೂಡ ಚೆನ್ನಾಗಿ ಫೋಟೋಸ್ ತಗೊಳುತ್ತೆ, 8 MP. ಚೆನ್ನಾಗಿ ಕೂಡ ನಾವು ಆಪ್ಟಿಕಲ್ ಝೂಮ್ ಅಥವಾ ಸೂಪರ್ ಝೂಮ್ನಿಂದ ನಾವು ಪೋರ್ಟ್ರೇಟ್ ಶಾರ್ಟ್ಸ್ ಆಗಲಿ ಟೆಲಿಫೋಟೋ ಶಾರ್ಟ್ಸ್ ಆಗಲಿ ತೊಗೊಬೋದು. ಅಲ್ಟ್ರಾವೈಡ್ ಕ್ಯಾಮ್ರಾ 8 MP ಸಿಗ್ತಿದೆ. ಇದೆಲ್ಲ ಚೆನ್ನಾಗಿ ಅಲ್ಟ್ರಾವೈಡ್ ಎಲ್ಲ ಫೋಟೋಸ್ ತೊಗೊಬೋದು. ಫ್ರಂಟ್ ನಮಗೆ 60 MP ಫ್ರಂಟ್ ಕ್ಯಾಮ್ರಾ ಸಿಗ್ತಿದೆ. ಸ್ಯಾಮ್ಸಂಗ್ ಸೆನ್ಸರ್ ಸಿಗ್ತಾ ಇರುವಂಥದ್ದು. ಇದು ಚೆನ್ನಾಗಿಲ್ಲ ಫೋಟೋಸ್ ತೊಗೊಳುತ್ತಂತಲೇ ಹೇಳ್ಬೋದು. ಪರವಾಗಿಲ್ಲ, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇಷ್ಟಾಯ್ತು ಈ ಮೊಬೈಲ್ ಬಗ್ಗೆ ಸ್ಪೆಸಿಫಿಕೇಶನ್ಸ್ ಮತ್ತು ರಿವ್ಯೂ. ಕೊನೆಯದಾಗಿ ಪ್ರೈಸ್ ರಿವ್ಯೂ ಮಾಡುವ ಒಂದು ಸಮಯ ಬಂದಿದೆ. ಪ್ರೈಸ್ ಬಗ್ಗೆ ಮಾತಾಡಬೇಕಂತ ಅಂದರೆ ಸ್ಕ್ರೀನ್ ತೋರಿಸ್ತಾನೆ ನಿಮಗೆ. ಇದರ ಪ್ರೈಸ್ ಬಂದ್ಬಿಟ್ಟು ನೀವು 8GB 128GB ವಿತೌಟ್ ಚಾರ್ಜರ್ ಬೇಕಂದರೆ 20,000 ಸಿಗ್ತಿದೆ. 8GB 128GB ವಿತ್ ಚಾರ್ಜರ್ ಅಂದರೆ 21,000. 8GB 256GB ವಿತ್ ಚಾರ್ಜರ್ ಅಂದರೆ 23,000 ಸಿಗ್ತಿದೆ. ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಒಂದು 25,000 ಒಳಗಡೆ ತೊಗೊಬೇಕಂದ್ರೆ ಈ ಮೊಬೈಲ ಪರ್ಚೇಸ್ ಮಾಡಿ, ಸೂಪರ್ ಆಗಿದೆ ಮಾತ್ರ ಅಂತಲೇ ಹೇಳ್ಬೋದು. ನಂಗೆ ತುಂಬ ಇಷ್ಟ ಆಯಿತು. ಆ ರೀತಿ ಡಿಸ್ಪ್ಲೇ, ಆ ರೀತಿ ಬ್ಯಾಕ್ ಡಿಸ್ಪ್ಲೇ ತಂದಿದ್ದಾರೆ, ಅದನ್ನು ತುಂಬ ಇಷ್ಟ ಆಯಿತು. ಒಂಥರ ಫ್ಯೂಚರಿಸ್ಟಿಕ್ ಥರ ಇದೆ. ಮೋಸ್ಟ್ಲಿ ಬೇರೆ ಬ್ರ್ಯಾಂಡ್ಸ್ ಕೂಡ ಈ ರೀತಿ ಕಾಪಿ ಮಾಡಿಕೊಂಡು ಫ್ಯೂಚರ್ಲಿ ಈ ರೀತಿ ಒಂದು ಡಿಸ್ಪ್ಲೇ ತರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಆದರೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಮೊಬೈಲ್ ಟೋಟಲ್ ಆಗಿ ಬರಬೇಕಂದ್ರೆ ಓವರಾಲು ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಕಣ್ಣು ಮುಚ್ಕೊಂಡು ಈ ಮೊಬೈಲ್ ಪರ್ಚೇಸ್ ಮಾಡ್ಬೋದು. ಸೇಲ್ ಸ್ಟಾರ್ಟ್ ಆಗುತ್ತೆ ಅಮೆಝಾನಲ್ಲಿ ನಿಮಗೆ 9ನೇ ಅಕ್ಟೋಬರ್ಗೆ.
ಇಷ್ಟ ಆಯ್ತು ಈ ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ. ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. ಇದರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದು ಅಂದರೆ ಜಸ್ಟ್ ತುಂಬ ಸಿಂಪಲ್. ಅದೇಂಗಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಮತ್ತೊಂದು ಕಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತಾರೆ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.